ಇನ್ನು ಜಾತಿ ಗಣತಿ ವರದಿ ಅನುಮೋದಿಸುವಂತೆ ಶಾಸಕ ಪುಟ್ಟರಂಗಶೆಟ್ಟಿ ಕೂಡ ಮನವಿ ಮಾಡಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಿರಲಿಲ್ಲ ಈ ವರದಿಯನ್ನ. ಇದೀಗ ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಆಯೋಗ ಸಲ್ಲಿಕೆ ಮಾಡಿದೆ, ಸರ್ಕಾರ ಕೂಡ ವರದಿಯನ್ನ ಸ್ವೀಕರಿಸಿದೆ. ಆದರೆ ಅದನ್ನ ಬಿಡುಗಡೆ ಮಾಡಬೇಕು. ಒಬಿಸಿ ಸಮುದಾಯಗಳಿಗೆ ನ್ಯಾಯ ಕೊಡ್ಲಿ ಈ ಮೂಲಕ. ಇದೀಗ ಜಯಪ್ರಕಾಶ್ ಹೆಗ್ಡೆ ಅವರು ವರದಿ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಬಿಡುಗಡೆ ಮಾಡುವ ಮೂಲಕ ಅನ್ಯಾಯ ಆಗಿರುವಂತಹ ಸಮುದಾಯಗಳಿಗೆ ನ್ಯಾಯ ಕೊಡಿಸಬೇಕು. ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಪುಟ್ಟರಂಗಶೆಟ್ಟಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕಾಂತರಾಜ್ ಅವರು ಹಿಂದುಳಿದ ವರ್ಗಗಳ ಶಾಸಕ ಹಿಂದೂ ಆಯೋಗದ ಅಧ್ಯಕ್ಷರಾಗಿದ್ದರು. ಅದಾದ್ಮೇಲೆ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನ ಮಾನ್ಯ ಮುಖ್ಯಮಂತ್ರಿ ಸಲ್ಲಿಸ್ತಾ ಇರೋದು ಸಂತೋಷವಾಗ್ತದೆ. 2018-19 ಸಲ್ಲಿಸಬೇಕಾಗಿತ್ತು. ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರ ಒಂದು ತಡೆದೋದ್ರಿಂದ ಅದನ್ನು ತಲುಪಲಿಲ್ಲ. ತಡವಾಗಾದ್ರೂ ಇವತ್ತು ಆಗ್ತಿರೋದು ಸಂತೋಷ ಆಗ್ತದೆ. ಯಾಕಂದ್ರೆ ಅನೇಕ ತಳಪಾಯದ ಸಮುದಾಯಗಳು ವಂಚಿತವಾಗಿದ್ದವು. ಆ ಸಮುದಾಯಗಳ ಎಲ್ಲ ಜನಗಣತಿ ಯಾವುದಾದ್ರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತಳಮಟ್ಟಿರ್ತಕ್ಕಂಥ ಒಂದು ಜನಗಣತಿ ನಡೆದಿದೆ. ಅವರನ್ನು ಈ ಮುಖಾಂತರ ಅವರ ಆಗುವುಗಳನ್ನ ಪರಿಶೀಲನೆ ಮಾಡ್ತಿ ಅವರ ಸಮಾಜದಲ್ಲಿ ಮೇಲೆತ್ತುವಂಥ ಕೆಲಸಗಳು ಇದರಿಂದ ಆಗ್ತದೆ. ಸುಮಾರು 160 ಕೋಟಿ ಖರ್ಚಾಗಿರೋದ್ರಿಂದ ಈ ವರದಿ ತಕ್ಕತ್ತಿರೋದು ಭಾಳ ಸೂಕ್ತವಾಗಿದೆ. ಇದರಲ್ಲಿ ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರಿಗೆ, ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಜಾತಿ ಗಣತಿ ಹಿಂದೆ ಕಾಂತರಾಜ್ ಅವರು ಹಿಂದುಳಿದ ವರ್ಗಗಳ ಶಾಸಕ ಹಿಂದೂ ಆಯೋಗದ ಅಧ್ಯಕ್ಷರಾಗಿದ್ದರು. ಈ ಒಂದು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಈ ವರದಿ ಸಲ್ಲಿಕೆ ಆಗಬಾರ್ದು, ಸರ್ಕಾರ ಬಿಡುಗಡೆ ಮಾಡಬಾರ್ದು ಅಂತ ಅನೇಕ ವಿರೋಧಗಳಿದ್ವು. ಪ್ರಬಲ ಸಮುದಾಯಗಳಾಗಿರುವಂತಹ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳಿಂದ ವಿರೋಧವಿತ್ತು. ಅದರ ಮಧ್ಯೆ ಕೂಡ ಇವತ್ತು ವರದಿಯನ್ನ ಆಯೋಗ ಸಲ್ಲಿಕೆ ಮಾಡಿದೆ ಸರ್ಕಾರಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗಶೆಟ್ಟಿ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರ ಈ ವರದಿಯನ್ನ ಸ್ವೀಕಾರ ಮಾಡಿ ಜಾರಿಗೊಳಿಸಲಿ, ಒಬಿಸಿ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ತಡೆಗಟ್ಟಲಿ ಅಂತ ಶಾಸಕ ಪುಟ್ಟರಂಗಶೆಟ್ಟಿ ಅವರು ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅನೇಕ ವಿರೋಧಗಳ ನಡುವೆ ಕೂಡ ಈ ಒಂದು ಜಾತಿ ಗಣತಿ ವರದಿಯನ್ನ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಈಗ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. 13 ಪ್ರತಿಗಳಿರುವಂತಹ ವರದಿ 10 ವರ್ಷಗಳ ಹಿಂದೆ ಆದಂಥ ವರದಿ. 2015ರಲ್ಲಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಒಂದು ಸಮೀಕ್ಷೆ ಏನಿದೆ ಅದರ ವರದಿ ಈಗ ಸಲ್ಲಿಕೆ ಆಗಿದೆ, ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಒಂದ್ ಕಡೆ ಒಬಿಸಿ ಸಮುದಾಯದ ಪರವಾಗಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಎರಡೂ ಕಡೆಯಿಂದ ಕೂಡ ಈ ಜಾತಿ ಗಣತಿ ವರದಿ ಬಿಡುಗಡೆ ಆಗಬಾರ್ದು, ಇದು ಅವೈಜ್ಞಾನಿಕವಾಗಿದೆ. 2015ರಲ್ಲಿ ಆಗಿರುವಂತಹ ವರದಿ ಏನಿದೆ, ಸಮೀಕ್ಷೆ ಏನಿದೆ, ಅದನ್ನ ಈಗ ಬಿಡುಗಡೆ ಮಾಡಿದ್ರೆ ಅದು ಅಪ್ರಸ್ತುತ ಆಗುತ್ತೆ. ಇಲ್ಲಿಗೂ ಆಗ ಇದ್ದಂತಹ ಜನಸಂಖ್ಯೆಗೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಅದು ಬಿಡುಗಡೆ ಆಗಬಾರ್ದು ಅನ್ನುವಂಥ ಒಂದಷ್ಟು ಆಕ್ಷೇಪಗಳು ಕೂಡ ಇದ್ದಾವೆ. ಅದರ ಮಧ್ಯೆ ಕೂಡ ಈಗ ಒಂದು ರೀತಿಯಾಗಿ ಜೇನುಗೂಡಿಗೆ ಕೈ ಹಾಕದಂತಾಗಿದೆ. ಸರ್ಕಾರಕ್ಕೆ ವರದಿ ಬಂದಿದೆ, ಸರ್ಕಾರ ಮುಂದೇನು ಹೆಜ್ಜೆ ಇಡುತ್ತೆ ಅನ್ನುವಂಥದ್ದು. ಯಾಕೆಂದರೆ ಪ್ರತಿ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಬಿಸಿ ಸಮುದಾಯದ ಪರವಾಗಿ ನಿಂತಿದ್ದಾರೆ. ಅದರಲ್ಲೇ ಈಗ ಸರ್ಕಾರದ ಮಧ್ಯೆನೇ ಒಂದಷ್ಟು ಒಬಿಸಿ ಸಮುದಾಯದ ಪರವಾಗಿ ಸಿದ್ದರಾಮಯ್ಯನವರು ನಿಂತ್ಕೊಂಡ್ರೆ, ಇತ್ತ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಪರವಾಗಿ, ಒಕ್ಕಲಿಗರು ಒಂದಷ್ಟು ಪ್ರತಿಭಟನೆ ಸಮಾವೇಶ ನಡೆಸುವ ಮೂಲಕ ಜಾತಿ ಗಣತಿ ವರದಿಗೆ ಆಕ್ಷೇಪ ಮಾಡಿದ್ರಲ್ಲ, ಅದೆಲ್ಲದರಲ್ಲೂ ಕೂಡ ಅವರು ಕೂಡ ಭಾಗಿಯಾಗಿದ್ರು. ಹಾಗಾಗಿ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದೇ ಈಗ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಲ್.ಎನ್. ಸ್ವಾಮಿ, ಬಹಳ ವಿವಾದಾತ್ಮಕವಾಗಿ ಅದರಲ್ಲೂ ಕೂಡ ಸರ್ಕಾರಕ್ಕೆ ಒಂದು ರೀತಿ ಸವಾಲಾಗಿದ್ದಂತಹ ಜಾತಿ ಗಣತಿ ವರದಿ ಈಗ ಸರ್ಕಾರಕ್ಕೆ ಸಿಕ್ಕಿದೆ, ಆಯೋಗ ಸಲ್ಲಿಕೆ ಮಾಡಿದೆ. ಸರ್ಕಾರ ಮುಂದಿನ ನಡೆ ಏನ್ ತೆಗೆದುಕೊಳ್ಳುತ್ತೆ, ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ?
ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಒಂದ್ ರೀತಿಯಾಗಿ ಈಗ ಸರ್ಕಾರಕ್ಕೆ ಸವಾಲು ಆಗಿದ್ದಂತಹ ಜಾತಿ ಗಣತಿ ವರದಿ ಇದು 2015ರಲ್ಲಿ ಆದಂತಹ ಜಾತಿ ಗಣತಿ ವರದಿ ಏನಿದೆ ಅಂದ್ರೆ 2013ರಿಂದ 18ರವರೆಗೂ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಸಿಎಂ ಆದಂತಹ ಸಂದರ್ಭದಲ್ಲಿ ಕಾಂತರಾಜು ಅವರ ಆಯೋಗ ಈ ಒಂದು ಜಾತಿ ಗಣತಿ ನಡಿಬೇಕು, ಸಮೀಕ್ಷೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಆಗಬೇಕು ಅಂತ. ಅದಾದ ಬಳಿಕ ಮೈತ್ರಿ ಸರ್ಕಾರ ಬಂದರೂ ಕೂಡ, ಬಿಜೆಪಿ ಸರ್ಕಾರ ಬಂದರೂ ಕೂಡ ಈ ಒಂದು ವರದಿಯನ್ನು ಕೈಗೆತ್ಕೊಂಡಿರಲಿಲ್ಲ. ಅದನ್ನ ಕೈಗೆತ್ಕೊಂಡು ಬಿಡುಗಡೆ ಮಾಡುವಂತ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆ ಇಡ್ತಾ ಇದ್ದಾರೆ. ಒಬಿಸಿ ಅದೇ ರೀತಿಯಾಗಿ ದಲಿತ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇದರ ನಿಟ್ಟಿನಲ್ಲಿ ಈಗ ವರದಿಯನ್ನ ಫೆಬ್ರವರಿ ಅಂತ್ಯದೊಳಗೆ ಈ ವರದಿಯನ್ನ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಆಯೋಗ ವರದಿಯನ್ನ ಸಲ್ಲಿಕೆ ಮಾಡಿದೆ. ಆದ್ರೆ ಸಿದ್ದರಾಮಯ್ಯನವರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ, ಯಾಕೆಂದ್ರೆ ಲೋಕಸಭಾ ಚುನಾವಣೆ ಕೂಡ ಹತ್ರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಬಲ ಸಮುದಾಯ ಆಗಿರುವಂತಹ ಒಕ್ಕಲಿಗ ಇರಲಿ, ಲಿಂಗಾಯತ ಇರಲಿ, ಯಾರನ್ನು ಕೂಡ ಕಡೆಗಣಿಸುವಂತಿಲ್ಲ. ಎಲ್ಲ ಸಮುದಾಯವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಈ ಒಂದು ಜಾತಿ ಗಣತಿ ವರದಿಯಲ್ಲಿ ಅಂಕಿಅಂಶಗಳು ಏನಿದ್ದಾವೆ ಅಂತ ಮೊದಲನೇದಾಗಿ ಅದನ್ನು ತಿಳ್ಕೊಬೇಕಾಗುತ್ತೆ. ಈ ಹಿಂದೆ ಅನೇಕ ಅಂಕಿಅಂಶಗಳು ಲೀಕ್ ಆಗಿದ್ವು. ಹಾಗೆ ಲೀಕ್ ಆದಂತಹ ಸಂದರ್ಭದಲ್ಲಿ ಒಬಿಸಿ ಸಮುದಾಯವೇ ಹೆಚ್ಚಿದೆ, ಅವರ ಸಂಖ್ಯೆನೇ ಹೆಚ್ಚಿದೆ ಅನ್ನುವಂತಹ ಮಾಹಿತಿ ಬಿಡುಗಡೆ ಆಗಿತ್ತು. ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಲಾಗುತ್ತೆ. ಹಾಗಾಗಿ ಈಗ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತದ್ದು ಲಿಂಗಾಯತ ಮತ್ತೆ ಒಕ್ಕಲಿಗ. ಆದ್ರೆ ಜಾತಿ ಗಣತಿ ವರದಿಯಲ್ಲಿ ಇರುವಂತಹ ಅಂಕಿಅಂಶಗಳ ಪ್ರಕಾರ ಒಬಿಸಿ ಸಮುದಾಯದ ಜನಸಂಖ್ಯೆ ಏನಿದೆ ಅದು ಹೆಚ್ಚಾಗಿದೆ ಅಂತ. ಒಂದು ವೇಳೆ ಈ ಒಂದು ಜಾತಿ ಗಣತಿ ವರದಿ 2015ರ ಸಮೀಕ್ಷೆಯ ವರದಿ ಜಾರಿ ಆಗಿದ್ದೇ ಆದಲ್ಲಿ ಅವಾಗ ಏನಾಗುತ್ತೆ, ಪ್ರಬಲ ಜಾತಿಗಳಾಗಿ, ಪ್ರಬಲ ಸಮುದಾಯಗಳಾಗಿ ಲಿಂಗಾಯತ ಮತ್ತೆ ಒಕ್ಕಲಿಗ ಗುರುತಿಸ್ಕೊಂಡಿದ್ದಾವಲ್ಲ, ಅವುಗಳ ಬದಲಿಗೆ ಅವುಗಳ ಜಾಗಕ್ಕೆ ಒಬಿಸಿ ಸಮುದಾಯ ಬಂದ್ಬಿಡುತ್ತೆ. ಆ ಒಬಿಸಿ ಸಮುದಾಯದಲ್ಲಿರುವಂತಹ ಜಾತಿಗಳಿಗೆ ಮೀಸಲಾತಿ ಏನಾಗುತ್ತೆ, ಹೆಚ್ಚಾಗ್ಬಿಡುತ್ತೆ. ಹಾಗಾಗಿನೇ ಪ್ರಬಲವಾಗಿ ಗುರುತಿಸ್ಕೊಂಡಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಂದ ಈಗ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಆಗ ಸಮೀಕ್ಷೆ ಮಾಡಿದ್ದಕ್ಕೂ ಜನಸಂಖ್ಯೆಗೂ ಈಗ ಇರುವಂತಹ ಸಂಖ್ಯೆಗೂ ಬಹಳ ವ್ಯತ್ಯಾಸವಿದೆ. ಹಾಗಾಗಿ ಇದು ಅವೈಜ್ಞಾನಿಕವಾಗಿದೆ. ಮತ್ತೆ ಈ ವರದಿಯನ್ನ, ಸಮೀಕ್ಷೆಯನ್ನ ಮನೆ ಮನೆಗೂ ಹೋಗಿ ಮಾಡಿಲ್ಲ, ಯಾವುದೋ ಒಂದು ಸ್ಕೂಲಲ್ಲಿ ಕೂತ್ಕೊಂಡು ಯಾರ ಹತ್ರನೂ ಬರ್ಸ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಇದ್ದಾವೆ. ಹಾಗಾಗಿ ಇವೆಲ್ಲ ಆರೋಪಗಳ ಮಧ್ಯೆ, ಆಕ್ಷೇಪಗಳ ಮಧ್ಯೆ ಕೂಡ ಈಗ ಸಿದ್ದರಾಮಯ್ಯನವರು ಈ ಒಂದು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಈ ವರದಿಯನ್ನ ತರಿಸ್ಕೊಂಡಿದ್ದಾರೆ. ಆದ್ರೆ ಜಾರಿ ಮಾಡಿದ್ದೇ ಆದಲ್ಲಿ ಒಂದಷ್ಟು ವಿರೋಧವಂತೂ ಇದ್ದೇ ಇದೆ. ಪ್ರಬಲ ಸಮುದಾಯ ಆಗಿ ಗುರುತಿಸಿಕೊಂಡಿರುವಂತಹ ಲಿಂಗಾಯತರು, ಅದೇ ರೀತಿಯಾಗಿ ಈ ಕಡೆ ಒಕ್ಕಲಿಗರು, ಎರಡೂ ಸಮುದಾಯದಿಂದ ಕೂಡ ಒಂದಷ್ಟು ವಿರೋಧ ಇದೆ. ಮತ್ತೊಂದು ಕಡೆ ಬಿಜೆಪಿಯವರಿಗೂ ಕೂಡ ಇದು ಪ್ರಬಲ ಅಸ್ತ್ರವಾಗುತ್ತೆ. ಯಾಕೆಂದ್ರೆ ಮೊದಲಿಂದ ಕೂಡ ಅವರು ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಯಾಕೆಂದ್ರೆ ಬಿಜೆಪಿ ಮೊದಲಿಂದ ಕೂಡ ಒಂದಷ್ಟು ಲಿಂಗಾಯತ ಸಮುದಾಯಕ್ಕೆ ಪರಿಗಣನೆ ತೆಗೆದುಕೊಳ್ತಾ ಇತ್ತು ಅನ್ನುವಂಥ ಒಂದು ಹಣೆಪಟ್ಟಿ ಇತ್ತು. ಅದಾದ ಬಳಿಕ ಬರ್ತಾ ಬರ್ತಾ ಲಿಂಗಾಯತ ನಾಯಕರನ್ನ ಕಡೆಗಣಿಸಿದ್ರು ಅನ್ನುವಂಥ ಒಂದು ಹಣೆಪಟ್ಟಿ ಬಂದಿದೆ. ಯಾವಾಗಿಂದ ಅಂದ್ರೆ ಯಡಿಯೂರಪ್ಪನವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಾಗಿಂದ. ಹಾಗಾಗಿ ಆ ಒಂದು ಹಣೆಪಟ್ಟಿಯನ್ನ ಕಳಿಸ್ಕೋಬೇಕು ಅಂತ ಅಂದ್ರೆ, ಮತ್ತೆ ಲಿಂಗಾಯತ ಸಮುದಾಯವೇ ಪ್ರಬಲವಾಗಿದೆ ಅಂತ ಗುರುತಿಸ್ಕೊಳ್ಬೇಕು ಅಂತ ಅಂದ್ರೆ ಈ ಒಂದು ಜಾತಿ ಗಣತಿ ವರದಿಯನ್ನ ವಿರೋಧಿಸಬೇಕು ಅನ್ನುವಂಥ ಪ್ರಬಲವಾದ ಅಸ್ತ್ರ ಈಗ ಬಿಜೆಪಿಯವರ ಪಾಡಿಗಿದೆ. ಹಾಗಾಗಿ ಅವರು ಆ ಅಸ್ತ್ರವನ್ನ ಬಳಸುವಂತಹ ಸಾಧ್ಯತೆಗಳೇ ಹೆಚ್ಚು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಅನೇಕ ವಿವಾದಗಳಿದ್ವು. ಅದೆಲ್ಲ ವಿವಾದ ಸವಾಲುಗಳ ಮಧ್ಯೆ ಆಯೋಗ ಅಂತೂ ವರದಿಯನ್ನ ಸಲ್ಲಿಕೆ ಮಾಡಿದೆ. ಮುಂದೆ ಸಿಎಂ ಸಿದ್ದರಾಮಯ್ಯನವರ ನಡೆ ಏನು ಅಂತ? ಶಿವ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮ್ಗೆ? ಓಕೆ, ಧನ್ಯವಾದ. ಈ ಒಂದು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಒಬಿಸಿ ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇತ್ತು. ಇಲ್ಲಿವರೆಗೂ ಕೂಡ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತಹ ಲಿಂಗಾಯತ ಒಕ್ಕಲಿಗರಿಂದಾಗಿ ಒಬಿಸಿ ಸಮುದಾಯದವರಿಗೆ ಮೀಸಲಾತಿ ಕಡಿಮೆ ಸಿಗ್ತಾ ಇತ್ತು. ಹಾಗಾಗಿ ಆದಷ್ಟು ಬೇಗ ಈ ವರದಿ ಸ್ವೀಕಾರ ಆಗಲಿ, ಬಿಡುಗಡೆ ಆಗಲಿ ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ವರದಿಯೇ ಸಲ್ಲಿಕೆ ಆಗಿದೆ, ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ, ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ 13 ಪ್ರತಿಗಳನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಒಂದಷ್ಟು ಆ ಸಂದರ್ಭದಲ್ಲಿ
ಅನೇಕ ಕೋಟಿ ವೆಚ್ಚ ಮಾಡಿ ಈ ಒಂದು ಸಮೀಕ್ಷೆಯನ್ನ ಮಾಡಲಾಗಿತ್ತು. ಆದರೆ ಸಮೀಕ್ಷೆ ಮಾಡಿದಂಥ ಅಂಕಿಅಂಶಗಳು ಜಾರಿಗೆ ಬರಲಿಲ್ಲ ಅಂದರೆ ಮಾಡಿದಂಥ ಕೆಲಸ ಕಾರ್ಯ ಏನಿದೆ ವ್ಯರ್ಥವಾಗಿ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅನೇಕ ಬಾರಿ ಈ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ ಇದ್ರು. ಒಬಿಸಿ ಸಮುದಾಯದ ಪರವಾಗಿ ನಿಲ್ತೀನಿ, ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ಅವರು ಈ ಜಾತಿ ಗಣತಿ ವರದಿ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಸದ್ಯಕ್ಕೆ ಈಗ ವರದಿ ಸಲ್ಲಿಕೆ ಆಗಿದೆ. ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಬೇಕು. ಮತ್ತು ಕಾರ್ಯದರ್ಶಿಗಳು ಇವತ್ತು ಸರ್ಕಾರಕ್ಕೆ ಹಿಂದುಳಿದ ಜಾತಿಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನ ಹಿಂದೆ ಕಾಂತರಾಜ್ ಅವರಿದ್ದಾಗ ಮಾಡಿದ್ರು. ಮತ್ತೆ ಇವರು ಅಧ್ಯಕ್ಷರಾದಾದ್ಮೇಲೆ ಅವ್ರ ಕಾಲದಲ್ಲಿ ವರದಿ ಕೊಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಸರ್ಕಾರ ವರದಿಯನ್ನ ಸ್ವೀಕಾರ ಮಾಡಿದೆ. ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡ್ತೀವಿ, ಚರ್ಚೆ ಮಾಡಿ ತೀರ್ಮಾನ. ಎಲ್ಲ ಊಹೆಗಳಿಗೆಲ್ಲ ಉತ್ತರ ಯಾರೋ ಕೊಡ್ಬೇಡಿ ಸರ್. ಸದ್ಯ ಸಾಕಷ್ಟು ಕುತೂಹಲ ಮೂಡಿಸುತ್ತಿದ್ದಂತಹ ಸಚಿವ ಶಿವರಾಜ್ ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ಸ್ವಲ್ಪ ಸೈಡ್ ಸರ್. ಹಲೋ ಸಂದೇಶ್ ಸ್ವಲ್ಪ ಸೈಡ್ ಬಾ. ಸಂದೇಶ್ ಕ್ಯಾಮ್ರಾ ಇದೆ ತಾನೇ ಅಲ್ಲಿ. ಚೆನ್ನಾಗಿ ಬಂತ Hey,
ಈಗ ಒಬಿಸಿ ಆಯೋಗದಿಂದ ವರದಿ ಸಲ್ಲಿಕೆ ಆಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳ್ತಾ ಇದ್ರು. ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ, ವರದಿಯನ್ನ ನೋಡಬೇಕಾಗುತ್ತೆ, ಅದೇ ರೀತಿಯಾಗಿ ಸ್ವಲ್ಪ ವಿಶ್ಲೇಷಿಸಬೇಕಾಗುತ್ತೆ. ಏನು ಅಂಕಿ ಅಂಶಗಳಿದ್ದಾವೆ, ಆಗ ಇದ್ದಂತಹ ಜನಸಂಖ್ಯೆ ಏನು, ಈಗ ಇರುವಂತಹ ಜನಸಂಖ್ಯೆ ಏನು, ಹೇಗಿದೆ ಪರಿಸ್ಥಿತಿ, ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ತಾಳೆ ಹಾಕಿ ನೋಡಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಈ ವರದಿಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡೋದು ಅಂತ ನೋಡ್ತೇನೆ. ಇದು ಏನು ಇದ್ದೇನೆ ಇದ್ರ ಬಗ್ಗೆ ಭಾಳ ಸೈಂಟಿಫಿಕ್ ಆಗಿ ಒಂದು ಸರ್ವೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿತ್ತು. ಆದರೆ ಕಾರಣಾಂತರಗಳಿಂದ ಅದು ನಿಂತಿತ್ತು. ಸಮ್ಮಿಶ್ರ ಸರ್ಕಾರ ತಗೊಂಡು ಇವತ್ತು ಬದ್ಧತೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಅವರೇ ಪ್ರಾರಂಭ ಮಾಡೋದಂತ ಆ ಕಾರ್ಯವನ್ನು ಇವತ್ತು ಇದು ಒಂದು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಗೆ ಯಾರಷ್ಟಕ್ಕೆ ಏನು ಅಂತಕ್ಕಂಥ ಒಂದು ಕ್ವಶನ್ ಇತ್ತು. ಇದು ಅದಕ್ಕೆ ಉತ್ತರ ಆಗುತ್ತೆ. ಇದರಲ್ಲಿ ಬರ್ತಕ್ಕಂಥ ಯಾರ್ಯಾರಿಗೆ ಏನೇನು ಸವಲತ್ತಿದೆ, ಯಾರ್ಯಾರು ಇದು ಏನಿದೆ ಅನ್ನೋದು ಗೊತ್ತಾದಾಗ ಅವರವರ ಅನುಗುಣವಾಗಿ ಕಾರ್ಯಕ್ರಮಗಳು ರೂಪಿಸೋದಕ್ಕೆ ಇದು ಒಳ್ಳೆಯ ಕೆಲಸ. ಆ ದೃಷ್ಟಿಯಲ್ಲಿ ಇದು ಒಂದು ಸ್ವಾಗತಾರ್ಹ ಮತ್ತು ಐತಿಹಾಸಿಕ. ಪ್ರಬಲ ಸಮುದಾಯಗಳು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಈಗ ಪ್ರಬಲ ಸಮುದಾಯ ಅಂತಲ್ಲ, ಯಾರೋ ಕೆಲವರು ಇದ್ರ ಬಗ್ಗೆ ಮಾತಾಡ್ತಾರೆ. ವರದಿ ಬಂದಿದೆ, ಚರ್ಚೆ ಆಗಲಿ, ನಿಜವಾದಂಥ ಇದು ಸಿಗಲಿ. ಏನೂ ಇಲ್ದೇ ವರದಿನೇ ನೋಡ್ದೇ ಕಾಮೆಂಟ್ ಮಾಡ್ತಕ್ಕಂಥದ್ದು ಕೂಸುಟ್ಟೋದಕ್ಕೆ ಮೊದಲೇ ಗುಲಾಬಿ ಹೊಲಿಸ್ದಂಗೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇಲ್ಲಿಯವರೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಸಂಖ್ಯೆ ಹೆಚ್ಚಿತ್ತು ಅನ್ನುವಂಥ ಅಭಿಪ್ರಾಯಗಳಿತ್ತು. ಆದರೆ ಈಗ ವರದಿಯಲ್ಲಿ ದಲಿತ ಮತ್ತು ಒಬಿಸಿ ಈಗ ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. 56 ಪ್ರಶ್ನೆಗಳು ಮತ್ತು ಎಷ್ಟು ಸಾವಿರ ಜನ ಇವುಗಳು ಕಾರ್ಯಕರ್ತರು ಕೆಲಸ ಮಾಡಿರೋದು ಅವರೆಲ್ಲರೂ ಕೂಡ ತಪ್ಪು ಕೊಡ್ತಾರೆ. ಇದೆಲ್ಲ ಮಾತಾಡೋದು ಬರೀ ಅವರವ್ರ ಇದಕ್ಕಾಗಿ ಮಾತಾಡ್ತಾರೆ. ಅದೇ ಜನ ಉಪಪಂಗಡಗಳು ಕೊಡಬಾರ್ದಾಗಿತ್ತು ಅಂತ ಈಗ ಮಾತಾಡ್ತಾರೆ. ನಾವೇನು ಹೇಳಿದ್ದೀವ? ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದೆ ಹೊರತು ಉಪಪಂಗಡಗಳು ಕೊಡಿ ಅಂತ ನಾವು ಹೇಳಿರ್ತೀವ, ಕೊಡಬೇಡಿದ್ರೆ ಅನುಷ್ಠಾನ ಆಗಲೇಬೇಕು ಅಂತದ್ದು ನಮ್ಮ ಆಗ್ರಹ. ಆಗಲೇಬೇಕು, ಯಾಕೆ ಆಗಬಾರ್ದು? ಸೊ 2013ರಿಂದ 2018ರವರೆಗೂ ಕೂಡ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು. ಆ ಸಂದರ್ಭದಲ್ಲೇ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆಗಬೇಕು, ವರದಿ ಸಲ್ಲಿಕೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಒಬಿಸಿ ಆಯೋಗವನ್ನ ರಚಿಸಿ ಮತ್ತೆ ಕಾಂತರಾಜು ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಆದರೆ ಒಂದು ರೀತಿಯಾಗಿ ನೋಡಿ, ಅಲ್ಲಿಂದ ಆಗ ಆರಂಭವಾದಂಥ ಈ ಸಮೀಕ್ಷೆ ಜಾತಿ ಗಣತಿ ವರದಿಯನ್ನ ರಾಜ್ಯ ಸರ್ಕಾರ ಈಗ ಸ್ವೀಕಾರ ಮಾಡಿದೆ. ಒಬಿಸಿ ಆಯೋಗದಿಂದ ವರದಿ ಸಲ್ಲಿಸಿದ್ದಾರೆ, ಸ್ವೀಕರಿಸಿದ್ದೇವೆ. ವರದಿ ಸಲ್ಲಿಕೆ ಆಗಿದೆ, ನಾವು ಸ್ವೀಕಾರ ಮಾಡಿದ್ದೇವೆ. ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಸಂಪುಟ ಸಭೆಯಲ್ಲಿ ಮುಂದಿಟ್ಟು ಅಲ್ಲಿ ಚರ್ಚೆ ಮಾಡ್ತೇವೆ. ಯಾರ್ಯಾರ ಅಭಿಪ್ರಾಯ ಏನೇನು ಸಂಗ್ರಹ ಮಾಡಬೇಕಾಗುತ್ತೆ. ಹಾಗಾಗಿ ವರದಿಯನ್ನ ಸ್ವೀಕರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ವರದಿ ಸ್ವೀಕಾರ ಆಗಿದೆ, ನೋಡೋಣ, ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸ್ತೇವೆ ಅಂತ ಹಾಗಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ, ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ, ಸರ್ಕಾರ ವರದಿಯನ್ನ ಸ್ವೀಕಾರ ಮಾಡಿದೆ. ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡ್ತೀವಿ, ಚರ್ಚೆ ಮಾಡಿ ಎಲ್ಲ ಊಹೆಗಳಿಗೆಲ್ಲ ವರದಿ ಕೊಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ, ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ, ಸರ್ಕಾರ ವರದಿಯನ್ನ ಸ್ವೀಕಾರ ಮಾಡಿದೆ. ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡ್ತೀವಿ, ಚರ್ಚೆ ಮಾಡಿ
169 ಕೋಟಿ ವೆಚ್ಚ ಮಾಡಿದಂಥ ಸಮೀಕ್ಷೆ ಇದು. ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಆಗಲೇ ತಯಾರಾಗಿದ್ರು ಕೂಡ ಇನ್ನೂ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಆಗಿರಲಿಲ್ಲ. ಆದರೆ ಈಗ 2024ರ ಫೆಬ್ರವರಿ 29ನೇ ತಾರೀಕು ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಆಗ ಸಮೀಕ್ಷೆ ಮಾಡಿದಂಥ ವರದಿ ಈಗ ಸಲ್ಲಿಕೆ ಆಗಿದೆ. ಮುಂದೇನಾಗುತ್ತೆ? ಒಕ್ಕಲಿಗ ಹಾಗೂ ಮತ್ತೆ ಈ ಒಂದು ಲಿಂಗಾಯತ ಪ್ರಬಲ ಸಮುದಾಯಗಳಿಂದ ಒಂದಷ್ಟು ಆಕ್ಷೇಪ ವಿರೋಧ ಇದೆಯಲ್ಲ, ಇದೆಲ್ಲದನ್ನು ಕೂಡ ಹೇಗೆ ಸಿದ್ದರಾಮಯ್ಯನವರು ಸರಿದೂಗಿಸ್ಕೊಂಡು ಹೋಗ್ತಾರೆ? ಎಲ್ಲ ಸಮುದಾಯಗಳಿಗೂ ಕೂಡ ಅನ್ಯಾಯವಾಗದಂತೆ ಮೀಸಲಾತಿ ಇರ್ಬೋದು, ಅದೇ ರೀತಿಯಾಗಿ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸಿದ್ದೆ ಅದರಲ್ಲಿ ಯಾವ ಸಮುದಾಯವನ್ನು ವಿರೋಧ ಕಟ್ಕೊಳ್ಳದೆ ಇರೋ ರೀತಿಯಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರು OBC ಪರವಾಗಿ, ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯ ಪರವಾಗಿ ಇರೋದ್ರಿಂದ, ಅವರು ಕೂಡ ಒಕ್ಕಲಿಗ ನಾಯಕ ಆಗಿರೋದ್ರಿಂದ ಇಬ್ರು ಕೂಡ CM ಮತ್ತೆ DCM ಹೇಗೆ ಸರ್ಕಾರವನ್ನ ಸರಿದೂಗಿಸ್ಕೊಂಡು ಹೋಗ್ತಾರೆ? ಈ ಒಂದು ಜಾತಿ ಗಣತಿ ವರದಿಗೆ ಯಾರು ಕೂಡ ಕೈ ಹಾಕ್ತಾ ಇರಲಿಲ್ಲ. ಕಾರಣ ಇದೇನೆ, ಈ ವರದಿಯನ್ನ ತೆಗೆದುಕೊಂಡು ಬಿಟ್ರೆ ಪ್ರಬಲವಾಗಿರುವಂತ ಎರಡೂ ಸಮುದಾಯಗಳನ್ನ ವಿರೋಧ ಕಟ್ಕೋಬೇಕಾಗುತ್ತೆ, ಮತಬುಟ್ಟಿ ಕೈ ತಪ್ಪು ಹೋಗ್ಬಿಡುತ್ತೆ, ಮತ ಬ್ಯಾಂಕ್ ಕೈ ತಪ್ಪುತ್ತೆ ಅನ್ನುವಂಥ ಕಾರಣಕ್ಕೆ ಯಾವ ಪಕ್ಷ ಬಂದರೂ ಕೂಡ ಈ ಒಂದು ವರದಿಯನ್ನ ಅನುಷ್ಠಾನಗೊಳಿಸೋದಕ್ಕೆ ಮುಂದೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಸರ್ಕಾರ ಈಗ ಸ್ವೀಕಾರ ಮಾಡಿದೆ. ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. 1,60,000 ಸರ್ಕಾರಿ ನೌಕರರನ್ನ ಒಳಗೊಂಡಂತೆ 1,30,00,000 ಕುಟುಂಬಗಳನ್ನ ಭೇಟಿ ಮಾಡಿ ಮನೆ ಮನೆಗೆ ಹೋಗಿ ತಯಾರಾದಂಥ ವರದಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದೆ ಸರ್ಕಾರ ಏನ್ ಮಾಡುತ್ತೆ ಈ ಒಂದು ವರದಿ ವಿಚಾರದಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ.